ಜಾಲಹಳ್ಳಿಯ ಮತದಾನ ಕೇಂದ್ರದಲ್ಲಿ ಮತ ಚಲಾಯಿಸಿದ್ದೀನಿ. ನಾನು, ನಮ್ಮ ಶ್ರೀಮತಿಯವರು, ನಮ್ಮ ತಾಯಿಯವರು ಸುಮಾರು 92 ವಯಸ್ಸು. ಈಗಾಗಲೇ ಅವರು ಮನೆ ಹತ್ರನೇ ಮತವನ್ನು ಚಲಾಯಿಸಿದ್ದಾರೆ. ಇಡೀ ದೇಶವೇ ಸಂಭ್ರಮ ಪಡುವಂಥ, ಇಡೀ ದೇಶದ ಕಾವಲುಗಾರ ಯಾರಾಗಬೇಕು, ಈ ದೇಶವನ್ನು ಸಮರ್ಥವಾಗಿ ವಿಶ್ವಮಟ್ಟದ ವಿಶ್ವಗುರುವಾಗಿ ಭಾರತವನ್ನು ಮಾಡುವಂಥ ಒಂದು ಶಕ್ತಿ ಯಾರಿಗಿದೆ? 5 ವರ್ಷಗಳ ಕಾಲ ಸಮರ್ಥ ಆಡಳಿತವನ್ನು, ಸ್ಟೇಬಲ್ ಗೌರ್ಮೆಂಟ್ ಕೊಡುವಂಥ ಪಾರ್ಟಿಗೆ ಮತ್ತು ಪಕ್ಷಕ್ಕೆ ಮತವನ್ನು ಜನ ಚಲಾಯಿಸ್ತಾರೆ. ಜನ ಭಾಳ ಬುದ್ಧಿವಂತರಿದ್ದಾರೆ. ಚುನಾವಣಾ ರಂಗದಲ್ಲಿ ವಿದ್ಯೆ ಇಲ್ದೋರು ಇರ್ಬೋದು, ಯಾರೇ ಇರ್ಬೋದು ಕೂಡ ಭಾರತದಲ್ಲಿ ಎಲ್ಲರೂ ಕೂಡ ಪ್ರಜ್ಞಾವಂತರಿದ್ದಾರೆ. ಅವರು ಮತವನ್ನು ಚಲಾಯಿಸ್ತಾರೆ. ನಾನು ಕೂಡ ಇಡೀ ಕರ್ನಾಟಕದ ಜನಗಳಿಗೆ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೂಡ ವಿನಂತಿ ಮಾಡ್ತೀನಿ, ದಯವಿಟ್ಟು ನಿಮ್ಮ ಅಮೂಲ್ಯವಾದಂಥ ಮತವನ್ನು ಚಲಾಯಿಸಿ. ಯಾವುದೇ ಕಾರಣಕ್ಕೂ ಇಂದ ದೂರ ಉಳಿಬೇಡಿ. ಸಮಸ್ಯೆಗಳಿರ್ಬೋದು, ಆದರೆ ಮತದಾನ ಕೇಂದ್ರದಿಂದ ದೂರ ಉಳಿಬೇಡಿ. ಮತ ಚಲಾಯಿಸಿ. ಮತ ಚಲಾಯಿಸೋ ಮುಖಾಂತರ ಈ ದೇಶದ ಭವಿಷ್ಯವನ್ನು, ಈ ದೇಶದ ಅಭಿವೃದ್ಧಿಯನ್ನು ತೀರ್ಮಾನ ಮಾಡುವಂಥ ಒಂದು ಚುನಾವಣೆ ಇದು. ಇಂಥ ಒಂದು ಅಪರೂಪದ ಚುನಾವಣೆಯಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ಮತದಾನ ಕೇಂದ್ರಕ್ಕೆ ಬರಬೇಕು. ವಿನಂತಿ ಮಾಡ್ತೀನಿ. ಆದಷ್ಟು ಬೆಳಗ್ಗೆ ಬೇಗ, ಬಿಸಿಲಿದೆ ಜಾಸ್ತಿ, ಆದಷ್ಟು ಬೇಗ ಬೆಳಗ್ಗೆನೇ ಬಂದು 11 ಗಂಟೆ ಒಳಗಡೆ ಮತವನ್ನು ಚಲಾಯಿಸಿದ್ರೆ ಒಳ್ಳೆಯದು ಅಂತೇಳಿ ನಾನು ರಾಜ್ಯದ ಜನತೆಗೆ ಸವಿನಯ ಪ್ರಾರ್ಥನೆಯನ್ನು, ವಿನಂತಿಯನ್ನು ಮಾಡ್ತಾಯಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.